ಚಿಕಾಗೋದ ಕೊರೆಯುವ ಚಳಿಯಲ್ಲಿ ಒಂದು ಖಾಲಿ ರೈಲು ಬೋಗಿಯಲ್ಲಿ ಮಲಗಿದ್ದ ಕಾಸಿಲ್ಲದ ಯಾರೊಬ್ಬರಿಗೂ ಪರಿಚಯವಿಲ್ಲದ ಓರ್ವ ಸನ್ಯಾಸಿ ಬೆಳಗಾಗುವಷ್ಟರಲ್ಲಿ ಇಡೀ ಅಮೆರಿಕಾದ ಅತಿ ದೊಡ್ಡ ಆಧ್ಯಾತ್ಮಿಕ ನಾಯಕರಾಗಿ ಹೊರಹೊಮ್ಮಿದ್ದು ನಿಜಕ್ಕೂ ಇತಿಹಾಸದ ಒಂದು ಅದ್ಭುತ ಅಲ್ವಾ? ಬನ್ನಿ, ಇಂದಿನ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಭಾರತದ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರ ಹುಟ್ಟಿನಿಂದ ಹಿಡಿದು ಅವರ ಮಹಾಸಮಾಧಿಯವರೆಗಿನ ರೋಚಕ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಹಾನ್ ಚೇತನವನ್ನು ಅರ್ಥ ಮಾಡಿಕೊಳ್ಳಲು ನಾವು ಅವರ ಸಂಪೂರ್ಣ ಪಯಣವನ್ನು ಒಮ್ಮೆ ನೋಡಲೇಬೇಕು. ಅವರ ಬಾಲ್ಯ, ಶ್ರೀರಾಮಕೃಷ್ಣರೊಡನೆ ಅವರ ಒಡನಾಟ, ಓರ್ವ ಅಲೆಮಾರಿ ಸನ್ಯಾಸಿಯಾಗಿ ಅವರ ಪಯಣ, ಆ ಪ್ರಸಿದ್ಧ ಚಿಕಾಗೋ ಸರ್ವಧರ್ಮ ಸಮ್ಮೇಳನ, ಪಾಶ್ಚಿಮಾತ್ಯ ಜಗತ್ತಿಗೆ ಅವರು ನೀಡಿದ ವೇದಾಂತದ ಕೊಡುಗೆ ಹಾಗೂ ಅಂತಿಮವಾಗಿ ಅವರ ಮಹಾ ಸಮಾಧಿ ಮತ್ತು ಪರಂಪರೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಅವರ ಬಾಲ್ಯ ಮತ್ತು ಆಧ್ಯಾತ್ಮಿಕ ಹುಡುಕಾಟದ ಬಗ್ಗೆ ನೋಡೋಣ. 1863ರಲ್ಲಿ ಕೋಲ್ಕತಾದ ಒಂದು ಶ್ರೀಮಂತ ಕುಟುಂಬದಲ್ಲಿ ನರೇಂದ್ರನಾಥ ದತ್ತರಾಗಿ ಅವರು ಜನಿಸ್ತಾರೆ. ಇಲ್ಲಿ ಗಮನಿಸಿದ್ರೆ 1881ರಲ್ಲಿ ಶ್ರೀರಾಮಕೃಷ್ಣರ ಭೇಟಿ, 1884ರಲ್ಲಿ ತಂದೆಯ ಮರಣದಿಂದ ಎದುರಾದ ಆರ್ಥಿಕ ಸಂಕಷ್ಟ ಮತ್ತು 1887ರಲ್ಲಿ ಬಾರಾನಗರದಲ್ಲಿ ಸನ್ಯಾಸ ದೀಕ್ಷೆ. ಇವು ಕೇವಲ ಇಸವಿಗಳಲ್ಲ. ಓರ್ವ ಯುವ ವಿದ್ಯಾರ್ಥಿ ತನ್ನ ಆಧ್ಯಾತ್ಮಿಕ ಬಿಕ್ಕಟ್ಟನ್ನು ಮೀರಿ ನಿಂತು ಸತ್ಯಾನ್ವೇಷಿಯಾದ ರೋಚಕ ಕಥೆಯಿದು. ಈಗ ಎರಡನೇ ಭಾಗ, ಶ್ರೀರಾಮಕೃಷ್ಣರೊಡನೆ ಅವರ ಒಡನಾಟ, ಅವರ ಜೀವನವನ್ನೇ ಬದಲಿಸಿದ ಸಂಬಂಧವಿದು. ಯುವ ನರೇಂದ್ರರು ತಮ್ಮ ಗುರುಗಳನ್ನ ಭೇಟಿಯಾದಾಗ ಒಂದು ನೇರವಾದ ಪ್ರಶ್ನೆ ಕೇಳ್ತಾರೆ. ಮಹಾಶಯರೇ, ನೀವು ದೇವರನ್ನ ನೋಡಿದ್ದಿಲ್ಲ? ಅದಕ್ಕೆ ಶ್ರೀರಾಮಕೃಷ್ಣರು ಸ್ವಲ್ಪವೂ ಹಿಂಜರಿಯದೆ, ಹೌದು, ನಾನು ನೋಡಿದ್ದೇನೆ. ನಾನು ನಿನ್ನನ್ನು ಎಷ್ಟು ಸ್ಪಷ್ಟವಾಗಿ ನೋಡುತ್ತಿದ್ದೇನೋ ಅದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ದೇವರನ್ನ ನೋಡಬಲ್ಲೆ ಅಂತ ಉತ್ತರಿಸ್ತಾರೆ. ಈ ಒಂದು ದಿಟ್ಟ ಉತ್ತರ ನರೇಂದ್ರರಲ್ಲಿದ್ದ ಎಲ್ಲಾ ಗೊಂದಲಗಳನ್ನು ನಿವಾರಿಸಿತು. ಅಷ್ಟೇ ಅಲ್ಲ, ಗುರುವಿನ ಆ ನಿಸ್ವಾರ್ಥ ಪ್ರೀತಿ ಅವರನ್ನು ಸಂಪೂರ್ಣವಾಗಿ ಗೆದ್ದಿತು. 1886ರಲ್ಲಿ ಶ್ರೀರಾಮಕೃಷ್ಣರು ನಿಧನರಾದ ನಂತರ ನರೇಂದ್ರರು ಯುವ ಶಿಷ್ಯರನ್ನು ಒಟ್ಟುಗೂಡಿಸಿ ಒಂದು ಹೊಸ ಸನ್ಯಾಸಿ ಬಳಗವನ್ನು ಕಟ್ಟಿದರು. ಇಲ್ಲೂ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ, ಈ ಸಂಸ್ಥೆಯ ಬುನಾದಿ ಅತ್ಯಂತ ಕಷ್ಟ ಮತ್ತು ಬಡತನದ ಸಮಯದಲ್ಲಿ ನಿರ್ಮಾಣವಾಯಿತು. ಕಷ್ಟಕಾಲದಲ್ಲಿ ಎದ್ದು ನಿಂತು ದಾರಿ ತೋರುವ ಅವರ ನಾಯಕತ್ವದ ಗುಣಗಳು ಹೊರಹೊಮ್ಮಿದ್ದು ಇಲ್ಲಿಂದಲೇ. ಮುಂದಿನ ಘಟ್ಟ, ಅಲೆಮಾರಿ ಸನ್ಯಾಸಿಯಾಗಿ ಅವರ ಪಯಣ. ಮಠವನ್ನು ತೊರೆದು ಭಾರತದ ನೈಜ ಹೃದಯವನ್ನು ಅರಿಯಲು ಹೊರಟ ಸಮಯವಿದು. 1888ರಿಂದ 1893ರವರೆಗೆ ಅವರು ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲಿ ಸುತ್ತಿದ್ರು ಅನ್ನೋದು ನಿಜಕ್ಕೂ ಆಶ್ಚರ್ಯ ತರುವ ವಿಚಾರ. ಕೇವಲ ಭಿಕ್ಷಾಟನೆಯಿಂದ ಬಂದ ಆಹಾರ ಸೇವಿಸ್ತಾ ಹಿಮಾಲಯದಿಂದ ಹಿಡಿದು ವಾರಣಾಸಿ ಹಾಗೆ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಅವರ ಪಯಣ ಸಾಗಿತು. ಈ ಸುದೀರ್ಘ ಪಯಣದಲ್ಲಿ ಅವರು ರಾಜಮಹಾರಾಜರನ್ನು ಮಾತ್ರವಲ್ಲ, ಅತಿ ಬಡ ಜನಸಾಮಾನ್ಯರನ್ನು ಭೇಟಿಯಾದರು. ಇದು ಭಾರತದ ನಿಜವಾದ ಬಡತನ ಮತ್ತು ಜನರ ಕಷ್ಟಗಳನ್ನು ಅವರ ಕಣ್ಣಿಗೆ ಕಟ್ಟುವಂತೆ ಮಾಡಿತು. ಕನ್ಯಾಕುಮಾರಿಯ ಬಂಡೆಯ ಮೇಲಿನ ಅವರ ಆ ನಿರ್ಧಾರ ಅವರ ಜೀವನದ ದಿಕ್ಕನ್ನೇ ಬದಲಿಸಿತು. ಖಾಲಿ ಹೊಟ್ಟೆಗೆ ಧರ್ಮವನ್ನ ಬೋಧಿಸುವುದು ಅಸಾಧ್ಯ ಎಂಬ ಆಳವಾದ ಸತ್ಯವನ್ನ ಅವರು ಅಲ್ಲಿ ಅರಿತುಕೊಂಡರು. ಭಾರತದ ಬಡವರ ಉದ್ಧಾರಕ್ಕಾಗಿ ಮೊದಲು ಶಿಕ್ಷಣ ನೀಡಬೇಕು ಹಾಗೂ ಅದಕ್ಕೆ ಬೇಕಾದ ಆರ್ಥಿಕ ಸಂಪನ್ಮೂಲಗಳನ್ನು ಪಾಶ್ಚಿಮಾತ್ಯ ದೇಶಗಳಿಂದ ತರಬೇಕು ಅಂತ ಅವರು ದೃಢವಾಗಿ ನಿರ್ಧರಿಸಿದರು. ಈಗ 4ನೇ ಭಾಗ, ಚಿಕಾಗೋ ಸರ್ವಧರ್ಮ ಸಮ್ಮೇಳನ. ಸೆಪ್ಟೆಂಬರ್ 1893ರ ಆ ಐತಿಹಾಸಿಕ ದಿನವನ್ನು ನಾವೊಮ್ಮೆ ಕಲ್ಪಿಸಿಕೊಳ್ಳೋಣ. ಯಾವುದೇ ಅಧಿಕೃತ ಪರಿಚಯ ಪತ್ರವಿಲ್ಲದ ದಣಿದಿದ್ದ ಓರ್ವ ಭಾರತೀಯ ಸನ್ಯಾಸಿ ಜಾಗತಿಕ ವೇದಿಕೆಯನ್ನೇರಿದ ಆ ಕ್ಷಣ ಅತ್ಯದ್ಭುತವಾಗಿತ್ತು. 4,000ಕ್ಕೂ ಹೆಚ್ಚು ಜನರಿದ್ದ ಆ ಬೃಹತ್ ಸಭಾಂಗಣದಲ್ಲಿ ಯಾವುದೇ ಪೂರ್ವಸಿದ್ಧತೆಯ ಭಾಷಣವಿಲ್ಲದೆ ನಿಂತಿದ್ದ ಅವರ ಗಾಂಭೀರ್ಯ ನಿಜಕ್ಕೂ ಅಪ್ರತಿಮ. ವೇದಿಕೆಯಲ್ಲಿ ಅವರು ಆಡಿದ ಆ ಮೊದಲ ಮಾತುಗಳೇ ಹೊಸ ಇತಿಹಾಸ ಸೃಷ್ಟಿಸಿದವು. ಅಮೆರಿಕಾದ ನನ್ನ ಸಹೋದರಿ ಮತ್ತು ಸಹೋದರರೇ, ಕೇವಲ ಈ ಒಂದು ವಾಕ್ಯದ ಮೂಲಕ ಅವರು ಎಲ್ಲಾ ಔಪಚಾರಿಕತೆಗಳನ್ನು ಬದಿಗಿಟ್ಟು ನೆರೆದಿದ್ದವರ ಹೃದಯವನ್ನು ನೇರವಾಗಿ ತಲುಪಿದರು. ಈ ಮಾತುಗಳು ಎಷ್ಟೊಂದು ಸಂಚಲನ ಮೂಡಿಸಿತು ಅಂದ್ರೆ, ಅಲ್ಲಿದ್ದವರೆಲ್ಲರೂ ಸತತ 2 ನಿಮಿಷಗಳ ಕಾಲ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು. ಈ ಸಮ್ಮೇಳನದಲ್ಲಿ ಅವರು ನೀಡಿದ ಸಂದೇಶಗಳು ಅತ್ಯಂತ ಸ್ಪಷ್ಟ. ಅವರು ಸಾರ್ವತ್ರಿಕ ಸಹಿಷ್ಣುತೆಯ ಬಗ್ಗೆ ಮಾತನಾಡಿದ್ರು. ಎಲ್ಲಾ ಧರ್ಮಗಳು ಒಂದೇ ದೇವರನ್ನು ತಲುಪುವ ಬೇರೆ ಬೇರೆ ದಾರಿಗಳು ಅಂತ ಪ್ರತಿಪಾದಿಸಿದ್ರು. ಜೊತೆಗೆ ಧರ್ಮಾಂಧತೆಯ ಅಂತ್ಯಕ್ಕೆ ಕರೆ ನೀಡಿದ್ರು. ಯಾವುದೇ ಧರ್ಮದ ವಿರುದ್ಧ ಮಾತನಾಡದೆ ಎಲ್ಲವನ್ನೂ ಸಮನ್ವಯಗೊಳಿಸುವ ಅವರ ವಿಚಾರಗಳು ವಿಶ್ವಾದ್ಯಂತ ಪ್ರಶಂಸೆಗೆ ಪಾತ್ರವಾಯಿತು. 5ನೇ ವಿಭಾಗ, ಪಾಶ್ಚಿಮಾತ್ಯರಿಗೆ ಅವರು ನೀಡಿದ ವೇದಾಂತದ ಕೊಡುಗೆ, ಜಾಗತಿಕ ಚಿಂತನೆಗೆ ಅವರು ನೀಡಿದ ಚೌಕಟ್ಟುಗಳು.
ಅವರು 4 ಯೋಗ ಮಾರ್ಗಗಳನ್ನು ಜಗತ್ತಿಗೆ ಪರಿಚಯಿಸಿದರು. ಧ್ಯಾನದ ಮೂಲಕ ರಾಜಯೋಗ, ಕ್ರಿಯೆಯ ಮೂಲಕ ಕರ್ಮಯೋಗ, ಭಕ್ತಿಯ ಮೂಲಕ ಭಕ್ತಿಯೋಗ ಮತ್ತು ಜ್ಞಾನದ ಮೂಲಕ ಜ್ಞಾನಯೋಗ. ಸಂಪೂರ್ಣವಾಗಿ ವಿಜ್ಞಾನ ಮತ್ತು ಭೌತಿಕವಾದದತ್ತ ವಾಲಿದ್ದ ಪಾಶ್ಚಿಮಾತ್ಯರಿಗೆ ನಮ್ಮ ವೇದಾಂತದ ಸಂಕೀರ್ಣ ವಿಚಾರಗಳನ್ನು ಅತ್ಯಂತ ಸರಳ, ತಾರ್ಕಿಕ ಮತ್ತು ಪ್ರಾಯೋಗಿಕವಾಗಿ ವಿವರಿಸಿದ್ದು ಅವರ ಹೆಗ್ಗಳಿಕೆ. ಅವರ ಆಧ್ಯಾತ್ಮದ ಮೂಲಮಂತ್ರವೇ ಮಾನವ ನಿರ್ಮಾಣ ಅಥವಾ ಮ್ಯಾನ್ ಮೇಕಿಂಗ್. ಪ್ರತಿಯೊಬ್ಬರ ಆತ್ಮದಲ್ಲಿರುವ ದೈವತ್ವವನ್ನು ಅರಿತುಕೊಳ್ಳೋದೇ ನಿಜವಾದ ಧರ್ಮ ಅಂತ ಅವರು ಸಾರಿದರು. ಧರ್ಮ ಅಂದರೆ ಕೇವಲ ಆಚರಣೆಗಳಲ್ಲ, ನಮ್ಮ ಒಳಗಿನ ಅಪಾರ ಶಕ್ತಿಯನ್ನು ಅರಿಯುವುದು, ನಿರ್ಭಯತೆಯಿಂದ ಬದುಕುವುದು ಮತ್ತು ಮಾನವಕುಲದ ಸೇವೆ ಮಾಡುವುದು ಅನ್ನೋದು ಅವರ ದೃಢವಾದ ನಂಬಿಕೆಯಾಗಿತ್ತು. ಕೊನೆಯ ವಿಭಾಗ ಮಹಾಸಮಾಧಿ ಹಾಗೂ ಅವರು ಬಿಟ್ಟು ಹೋದ ಶಾಶ್ವತ ಪರಂಪರೆ. ಜುಲೈ 4, 1902ರಂದು ಸ್ವಾಮಿ ವಿವೇಕಾನಂದರು ಮಹಾಸಮಾಧಿ ಹೊಂದಿದ್ರು. ಆದರೆ ಅದಕ್ಕೂ ಮುನ್ನವೇ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಸೇವೆ ಒದಗಿಸುವ ಉದ್ದೇಶದಿಂದ ರಾಮಕೃಷ್ಣ ಮಿಷನ್ ಹುಟ್ಟುಹಾಕಿದ್ರು. ಕೇವಲ 39 ವರ್ಷಗಳ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಅವರು ಮಾಡಿದ ಈ ಸಾಧನೆ ಇಂದಿಗೂ ನಿರಂತರವಾಗಿ ಸಾಗುತ್ತಿದೆ ಅನ್ನೋದು ನಿಜಕ್ಕೂ ರೋಮಾಂಚನಕಾರಿ. ಈ ಎಕ್ಸ್ಪ್ಲೇನರ್ನ ಕೊನೆಯಲ್ಲಿ ಒಂದು ಪ್ರಮುಖ ಪ್ರಶ್ನೆ ನಮ್ಮುಂದಿದೆ. ನಮ್ಮೊಳಗಿನ ದೈವತ್ವವನ್ನು ಜಾಗೃತಗೊಳಿಸುವ ಅವರ ಈ ಸಾರ್ವತ್ರಿಕ ತತ್ವವನ್ನು ಇಂದಿನ ಆಧುನಿಕ ಪ್ರಪಂಚದ ಸವಾಲುಗಳನ್ನು ಎದುರಿಸಲು ನಾವು ಹೇಗೆ ಅಳವಡಿಸಿಕೊಳ್ಳಬಹುದು? ಸ್ವಾಮಿ ವಿವೇಕಾನಂದರ ಈ ಪಯಣ ನಮ್ಮೆಲ್ಲರಿಗೂ ಸದಾ ಸ್ಫೂರ್ತಿ. ಇದರ ಬಗ್ಗೆ ಖಂಡಿತವಾಗಿಯೂ ಆಳವಾಗಿ ಯೋಚಿಸೋಣ.